ಪಿಒಕೆಯನ್ನು ತಂದ ನಂತರ, ನಾವು ತೆಗೆದುಕೊಂಡ ನಂತರ ಕಾಶ್ಮೀರದಲ್ಲಿರುವಂತಹ ಜನ ಹೆಂಗಾಗ್ಬಿಡ್ತಾರೆ ಅಂತಂದ್ರೆ, ಅವ್ರ ಮನಸ್ಥಿತಿ ಹೇಗಾಗ್ಬಿಡುತ್ತೆ ಅಂತಂದ್ರೆ, ಬರೀ ಕಾಶ್ಮೀರ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿರುವಂತಹ ಮುಸಲ್ಮಾನರ ಮನಸ್ಥಿತಿ ಏನಾಗುತ್ತೆ ಅಂದ್ರೆ, ನಾವು ಯಾರಿಗೆ ಜಿಂದಾಬಾದ್ ಅಂತ ಹೇಳ್ತಿದ್ವೋ ಅವರು ಹೇಡಿಗಳು, ಅವರು ತಾಕತ್ತಿಲ್ಲದವರು, ಅವರು ಷಂಡರು, ಅವರಿಗೆ ಭಾರತ ಏರ್ ಸ್ಟ್ರೈಕ್ ಮಾಡುತ್ತೆ ಅಂತ ಹೇಳಿ ಮಾಡಿದ್ರು ತಡೆಯುವಂತ ತಾಕತ್ತಿಲ್ಲ. ಇಂಥ ರಾಷ್ಟ್ರದೊಂದಿಗೆ ಹೋಗದ ಭಿಕಾರಿ ರಾಷ್ಟ್ರ ಅದು ಬೇಡುವಂತ ಸ್ಥಿತಿಗೆ ಬಂದಿದೆ. ಈಗಲೇ ಜಗತ್ತಿನ ಜನರ ಮುಂದೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಹೋಗ್ತಾ ಇದೆ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ, ಮುಸಲ್ಮಾನ್ ರಾಷ್ಟ್ರಗಳಲ್ಲಿ ಜೈಲಿನಲ್ಲಿರುವಂತಹ 90% ಜನ ಪಾಕಿಸ್ತಾನದ ಭಿಕ್ಷುಕರು, ಪಾಕಿಸ್ತಾನದ ಪ್ರಧಾನಮಂತ್ರಿ ಭಿಕ್ಷುಕ, ಪಾಕಿಸ್ತಾನದ ಅಧ್ಯಕ್ಷ ಭಿಕ್ಷುಕ, ಪಾಕಿಸ್ತಾನದ ಸೇನಾ ನಾಯಕ ಭಿಕ್ಷುಕ, ಪಾಕಿಸ್ತಾನದ ಎಲ್ಲಿ ರಾಜತಾಂತ್ರಿಕ ಕಚೇರಿ ಇರುವಂತವ್ರು ಕಳ್ಳರು, ಅವ್ರು ಯಾರಾದ್ರೂ ಬಂದ್ರೆ ಅವ್ರ ಪರ್ಸನ್ ಕದಿಯುವಂತ ಜನ. ಇಂಥ ಜನರಿಗೆ ಜೈಕಾರ ಹೇಳದ ಅನ್ನೋದು ಮುಸಲ್ಮಾನರಿಗೂ ಅರ್ಥ ಆಗುತ್ತೆ. ಅವ್ರಿಗೆ ಆಗ ಗೊತ್ತಾಗುತ್ತೆ, ನಾವು ಭಾರತದಲ್ಲಿರೋರು ಪುಣ್ಯವಂತರು, ಇಲ್ಲೇ ಆರಾಮಾಗಿರೋಣ, ಇಲ್ಲೇ ಚೆನ್ನಾಗಿರೋಣ ಅಂತ ಇರಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆದ್ರೆ ನಾವ್ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಡೆಫಿನೆಟ್ಲಿ ಇಂಡಿಯಾ ವಿಲ್ ಚೇಂಜ್. ಆ ವಿಚಾರದಲ್ಲಿ ಒಂದು ಒಳ್ಳೆಯ ವಾತಾವರಣ ಬರುತ್ತೆ ಅಂತ ಅನ್ಸುತ್ತೆ ನಂಗೆ.